25,000 ಕಿಲೋಮೀಟರ್ಸ್ ಓಡಿದಾಗೇನೋ ನಾನು ಚೇಂಜ್ ಮಾಡಿಸಿರಲಿಲ್ಲ. ನಾನು ನೋಡಿದ್ದೀನಿ, ನಿನ್ನ ಗಾಡಿಯಲ್ಲಿ ಹೋಯ್ತಾ ಇರ್ತೀರಾ, ನೋಡಿದ್ದೀನಿ, ಕರೀತೀನಿ. ಇದೆಲ್ಲ ವಿ ಸ್ಕ್ರಾಚ್ ಕಾಣಿಸ್ಬಿಟ್ಟಿತ್ತು. ಗಾಡಿ ಲೆಫ್ಟ್ ಸೈಡಲ್ಲಿ ಹೇಳಿದ್ದಿತ್ತು, ಅದನ್ನು ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ಕಂಟೆಂಟ್ ಏನಪ್ಪ ಅಂದರೆ, ಗಾಡಿ ಸರ್ವಿಸಿಗೆ ಬಿಡಬೇಕಾಯ್ತು ರೈಡಿಗೆ ಮುಂಚೆ. ಅದಕ್ಕೆ ಸರ್ವಿಸ್ ಬಿಡೋಕೆ ಅಂತ ಹೋಗ್ತಾಯಿದ್ವಿ. ಇದರಲ್ಲಿರೋ ಮೇಜರ್ ಪ್ರಾಬ್ಲಮ್ಸ್ ಏನೇನಾಗ್ಬಿಟ್ಟಿದೆ ಅಂದರೆ, ಇಲ್ಲೊಂದು ಬೋಲ್ಟ್ ಕಟ್ಟಾಗಿಬಿಟ್ಟಿದೆ, ಮತ್ತು ಇನ್ನೆಲ್ಲ ಸ್ಕ್ರಾಚಸ್ ಆಗಿಬಿಟ್ಟಿದೆ. ಆಯಿಲ್ ಚೇಂಜ್ ಮಾಡಿಸಿಲ್ಲ, ಬೇಜಾನ್ ಕೆಲಸಗಳು. ಇವತ್ತು ಗಾಡಿ ಬಿಟ್ಟರೆ ನಾಳೆ ನೆನ್ಸಿದ್ದು ಬರೋದಿಲ್ಲ, ಓಪನ್ ಆಗಿಬಿಟ್ಟಿದೆ. ಅವ್ರು ಲಾಸ್ಟ್ ವೀಕ್ ಗಾಡಿ ಬಿದ್ದು ಇಲ್ಲೊಂದು ಸ್ವಲ್ಪ ಸ್ಕ್ರ್ಯಾಚಸ್ಸು ಎಲ್ಲ ಇವತ್ತೆಲ್ಲ ಸರಿ ಮಾಡಿಸ್ಬೇಕು ಗಾಯ್ಸ್. ಬನ್ನಿ ಸರ್ವಿಸಿಗೆ ಬಿಟ್ಟು ಬಿಲ್ಲೆಲ್ಲ ಎಷ್ಟೆಷ್ಟಾಗಿದೆ ಎಲ್ಲ ಚೆಕ್ ಮಾಡೋಣ. ಮತ್ತು ಇದೊಂದು ಕಟ್ಟಾಗಿಬಿಟ್ಟಿದೆ ಖಾಲಿ ಕಿಮ್ಸಾಗಿ. ಇನ್ನು ಏನಿಲ್ಲ ಗೈಸ್, ಮೇಜರ್ ಏನಾಗಿಲ್ಲ. ಇವತ್ತಿನ ಸರ್ವಿಸ್ ಬಿಟ್ಟು ಬಿಲ್ ಎಷ್ಟಾಗುತ್ತೆ ಅಂತ ನೋಡೋಣ ಬನ್ನಿ ಗೈಸ್. ಕೊನೆವರೆಗೂ ನೋಡಿ, ಲಾಗ್ ಮಸ್ತಾಗಿರುತ್ತೆ ಗಾಯ್ಸ್. ಮತ್ತು ಇದರಲ್ಲಿ ಏನು ನನಗೇನು ಮೇಜರ್ ಪ್ರಾಬ್ಲಮ್ ಏನು ಕಾಣಿಸ್ತಿಲ್ಲ. ಗಾಡಿ ಓಡಿಸ್ಬೇಕಿರಲ್ಲ, ನಾರ್ಮಲ್ ಸ್ವಲ್ಪ ಪಿಕಪ್ ಏನೋ ಕಮ್ಮಿ ಆಗಿದೆ. ಇವಾಗೆಲ್ಲ ಅದನ್ನು ಚೆಕ್ ಮಾಡಿಸಿ ಐಡ್ಲಿಂಗೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿಸ್ಬೇಕು. ಇನ್ನೇನು ಅಷ್ಟೊಂದೇನು ಪ್ರಾಬ್ಲಮ್ ಏನಿಲ್ಲ. ಅದೇ ರೈಡಿಗೆ ಮುಂಚೆ ಒಂದ್ಸರಿ ಸರ್ವಿಸ್ ಮಾಡಿಸೋದು ಒಳ್ಳೆಯದಲ್ಲ. ರೈಡ್ ಎಲ್ಲಿ ಅಂತ ಕೇಳ್ತಿದ್ದೀರಾ, ಜೂನ್ 4ಕ್ಕೆ ರೈಡ್ ಎಲ್ಲಿಗೆ ಅಂತ ಹೇಳ್ತೀವಿ ಗಾಯ್ಸ್. ಇವಾಗ ನಮ್ಮ ಬ್ಲ್ಯಾಕಿ ಗಾಡಿ ಬಂದಿದೆ, ನಮ್ಮ ರೈಡಿಗೆ ಬರ್ತಿರೋದು ಅವರು ಒಬ್ಬರು ಬಸ್ಸಲ್ಲಿ. ನೋಡೋಣ ಬನ್ನಿ ಗಾಯ್ಸ್. ಗಾಡಿನ ಗ್ಯಾರೇಜ್ ಹತ್ರ ತಗೊಬಂದಿದ್ದೀನಿ. ಏನೇನು ಪ್ರಾಬ್ಲಮ್ ಇದೆ ಏನೇನಿದೆ ಅಂತೆಲ್ಲ ನೋಡೋಣ ಬನ್ನಿ ಗಾಯ್ಸ್. ಗಾಡೀಲೇನು ಮೇಜರ್ ಪ್ರಾಬ್ಲಮ್ ಇಲ್ಲ. ಹ್ಯಾಂಡ್ಲ್ ಹತ್ರ ಒಂದು ಬೋಲ್ಟ್ ಕಟ್ಟಾಗಿತ್ತು, ಅದು ಬಿಟ್ಟರೆ ನಾರ್ಮಲ್ ಜನರಲ್ ಸರ್ವಿಸ್ಸು ಮತ್ತು ಆಯಿಲು ಇದು ಏನಪ್ಪ ಅದೇನದು ಬೆಲ್ಟ್ ಚೆಕ್ ಮಾಡೋಕ್ಕೆ ಹೇಳಿದ್ದೀನಿ. ಯಾಕಂದರೆ ಬೆಲ್ಟು 25,000 ಕಿಲೋಮೀಟರ್ಸ್ ಓಡಿದಾಗೇನೋ ನಾನು ಚೇಂಜ್ ಮಾಡಿಸಿರಲಿಲ್ಲ. ಬೆಲ್ಟ್ ಒಂದ್ಸಲಿ ನೋಡಿದ್ರೆ ಒಳ್ಳೇದಲ್ಲಪ್ಪ. 25,000 15,000 ಓಡೈತೆ, ಆದರೂ ಏನಕ್ಕೆ ಅಂತ ಚೆಕ್ ಮಾಡಿಸಿದ್ವಿ. ಇವಾಗ ನಾವು ನಮ್ಮ ಆ್ಯಕ್ಟಿವಾ ಬಂದುಬಿಟ್ಟಿದೆ. ಇನ್ಮೇಲೆ ಸ್ವಲ್ಪ ದಿನ ಈ ಆ್ಯಕ್ಟಿವಾದಲ್ಲೇ ಕೆಲಸ ಏನೇ ಇದ್ರೂ. ಆಲ್ಮೋಸ್ಟ್ ಈ ನಡುವೆ ಇದೂ ಅಷ್ಟೇ, ಲಾಸ್ಟು ಮಂತು 5,000 ಏನೋ ಇಕ್ಕಿ ಸೈಲೆನ್ಸರ್ ಹತ್ರ ಕಟ್ಟಾಗಿಬಿಟ್ಟು ಎಲ್ಲ ವೆಲ್ಡಿಂಗು ಗಾಡಿ ಸರ್ವಿಸ್ ಎಲ್ಲ ಮಾಡ್ಸೋಕೆ 5,000 ಏನಾಯಿತು. ಈ ಗಾಡಿಗಿನ್ನ ಎಷ್ಟಾಗುತ್ತೋ ಗೊತ್ತಿಲ್ಲ. ಜನರಲ್ ಸರ್ವಿಸ್ಸು, ಬೆಲ್ಟು ಪ್ಲಸ್ ಬೋಲ್ಟು, ಯಾಕೋ ಗಾಡಿ ಲೆಫ್ಟಿಗೆ ಎಳಿಯೋದು, ಅದೊಂದು ಚೇಂಜ್ ಮಾಡ್ಸೋಣ. ನೋಡೋಣ ಎಷ್ಟು ದಿನ ಆಗುತ್ತೋ ನೋಡೋಣ. 2-3 ದಿನದಲ್ಲಿ ಆ ಗಾಡಿ ರಿಪೇರಿ ಆಗುತ್ತೆ ಅಂದವ್ರೆ ಗೈಸ್. ಲಾಗ್ ನೋಡ್ತಾ ಇರಿ ಫೈನಲ್ವರೆಗೂ. ಗಾಡಿ ಔಟ್ಪುಟ್ ಹೆಂಗೆ ಬಂದಿದೆ, ಗಾಡಿನ ಎಲ್ಲಿ ಸರ್ವಿಸಿಗೆ ಬಿಟ್ಟಿದೆ ಅಂತ ಎಲ್ಲ ನಿಮ್ಗೆ ಹೇಳ್ತೀನಿ ಗಾಯ್ಸ್. ಗಾಡಿ ಸರ್ವಿಸಿಗೆ ಬಿಟ್ಟಿದ್ನಲ್ಲ, ಅದು ರೆಡಿಯಾಗಿದೆ ಅಂತೆ. ಬನ್ನಿ ಹೋಗಿ ಇಸ್ಕೊಂಬರೋಣ. ಗಾಡಿ ಏನೇನು ಚೇಂಜ್ ಮಾಡಿದ್ದಾರೆ, ಏನೇನು ಸರ್ವಿಸ್ ಮಾಡಿದ್ದಾರೆ ಎಲ್ಲ ಹೋಗಿ ಬಂದು ನಿಮ್ಮದೇ ಹೇಳ್ತೀನಿ ಗೈಸ್. ಫೈನಲಿ ಬೇಬಿ ಆಸ್ ಅರೈವಿಂಗ್. ಸರ್ವಿಸ್ ಆಗೋದ್ರಿಂದ ಗಾಡಿ ತೊಗೊಬರ್ತಾ ಇದ್ದಾರೆ. ನೋಡೋಣ ಏನೇನು ಪ್ರಾಬ್ಲಮ್ ಆಗಿದೆ ಗಾಡಿ ಅಂತ ಹೋಗ್ತಿದೆ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬ ಸಿಕ್ಕಿ ತೋರಿಸ್ತಾ ಇದ್ದಾರೆ ಅಕೌಂಟ್ನ. ಬ್ರಾಡ್ಕಾಸ್ಟ್ ಚಾನಲ್ಗೂ ಜಾಯ್ನ್ ಆಗಿರಲಿಲ್ಲ, ಈಗ ಜಾಯ್ನ್ ಆದರು. ಅವ್ರು ನಮ್ಮ 100ನೇ ಮೆಂಬರು ಜಾಯ್ನ್ ಆಗಿರೋದ್ರಲ್ಲಿ. ಗೈಸ್ ಫೈನಲಿ ಗಾಡಿ ಬಂತು. 2 ದಿನ ಆಗುತ್ತೆ ಅಂದ್ಕೊಂಡಿದ್ದೆ, ಒಂದೇ ದಿನ ಗಾಡಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ಎಲ್ಲ ಸರ್ವಿಸ್ ಎಲ್ಲ ಮಾಡಿ ಏನೇನು ಮಾಡಿದ್ದಾರೆ, ಏನೇನು ಚೇಂಜ್ ಮಾಡಿದ್ದಾರೆ ಅಂತ ಎಲ್ಲ ಎಷ್ಟೆಷ್ಟು ಖರ್ಚಾಯ್ತು ಅಂತ ಎಲ್ಲ ಹೇಳ್ತೀನಿ ಬನ್ನಿ ಗೈಸ್. ಫಸ್ಟ್ನೇದಾಗಿ ಗಾಡಿ ಬಂದುಬಿಟ್ಟು ಸ್ಕ್ರ್ಯಾಚ್ ಆಗಿದ್ದ ಜಾಗದಲ್ಲಿ ಎಲ್ಲ ಸರಿ ಮಾಡಿದ್ದಾರೆ. ಸ್ವಲ್ಪ ಇಲ್ಲೆಲ್ಲ ವಿ ಸ್ಕ್ರ್ಯಾಚ್ ಕಾಣಿಸ್ಬಿಟ್ಟಿತ್ತು. ಏನೋ ಟಿಂಕರಿಂಗ್ ಏನೋ ಮಾಡಿದ್ದೀನಿ. ಸ್ವಲ್ಪ ಈ ಸ್ಕ್ರ್ಯಾಚ್ ಏನೋ ಮಾಡೋಕ್ಕಾಗಲ್ಲ, ಇದನ್ನು ಚೇಂಜ್ ಮಾಡಿಸ್ಬೇಕು. ನೆಕ್ಸ್ಟು ಇಲ್ಲಿ ನೆಟ್ ಕಟ್ಟಾಗಿದ್ದು ಗೊತ್ತಾ, ಈ ಬೋಲ್ಟ್ ಕಟ್ಟಾಗಿತ್ತಲ್ಲ, ಈ ಬೋಲ್ಟ್ನ ಸರಿ ಮಾಡಿಸಿದ್ದಾರೆ. ಇನ್ನೂ ಕರೆಕ್ಟಾಗಿ ಕುಂತಿದೆ. ನೆಕ್ಸ್ಟ್ ಇನ್ನೆಲ್ಲಪ್ಪ ಅಂದರೆ ಈ ಕಡೆ ಸ್ವಲ್ಪ ಸ್ಕ್ರ್ಯಾಚ್ ಆಗಿತ್ತು, ಅದನ್ನು ಸರಿ ಮಾಡಿದ್ದಾರೆ ಎಲ್ಲ. ಮತ್ತು ಇದನ್ನು ಕುಣ್ಸೋಕೆ ಹೇಳಿದೆ, ಸ್ವಲ್ಪ ಹಾಕಿ ಕುಣಿಸಿದ್ದಾರೆ. ಇಂಜಿನ್ ಆಯಿಲ್ ಬೇರೆ ಚೇಂಜ್ ಮಾಡಿದ್ದಾರೆ. ಇನ್ನೇನು ಮೇಜರ್ ಏನು ಗಾಡಿ ಪ್ರಾಬ್ಲಮ್ ಇರಲಿಲ್ಲ. ಏನೇನು ಚೇಂಜ್ ಮಾಡೋರು ಅಂತ ಹೇಳ್ತೀನಿ ಬನ್ನಿ. ಗಾಡಿ ಬಂದಮೇಲೆ ಏನೇನು ಚೇಂಜ್ ಮಾಡಿಸಿದ್ದಾರೆ, ಇಂಜಿನ್ ಆಯಿಲ್ ಚೇಂಜ್ ಮಾಡಿದ್ದಾರೆ, ಮತ್ತು ಗೇರ್ ಬಾಕ್ಸ್ ಆಯಿಲು, ಟಾಪ್ ಎಂಡ್ ಇದಾಗಿತ್ತು. ಏರ್ ಫಿಲ್ಟ್ರ್, ಹೊಸ ಏರ್ ಫಿಲ್ಟ್ರ್ ಹಾಕಿದ್ದಾರೆ. ಏರ್ ಫಿಲ್ಟ್ರ್ ಹೊಲ್ಟೋಗ್ಬಿಟ್ಟಿತ್ತು, ಆಗಲೇ 10,000 ಓಡಿಸಿದ್ದೆ, ಹಳೆ ಏರ್ ಫಿಲ್ಟ್ರ್ ಹಾಕಿಸಿ. ಆಮೇಲೆ ಬೆಲ್ಟ್ ಏನೋ ಪ್ರಾಬ್ಲಮ್ ಇದೆ ಅಂತಿದ್ದಾರೆ. ಇನ್ನೊಂದು 15,000 ಓಡಿಸ್ಬೋದು, ಬೆಲ್ಟ್ ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ಕ್ಲಚ್ ಪ್ಯಾಡು, ಕ್ಲಚ್ ಇಂಜಿನು, ಬ್ರೇಕ್ ಪ್ಯಾಡು, 2 ಬ್ರೇಕ್ ಪ್ಯಾಡು ಚೇಂಜ್ ಮಾಡಿದ್ದಾರೆ ಅಷ್ಟೇ. ಎಲ್ಲ ಟೋಟಲಾಗಿ ಬಿಲ್ಲು ಏನು ಜಾಸ್ತಿ ಆಗಿಲ್ಲ ಅಂದ್ಕೋಬೇಡಿ. ನೀವೆಲ್ಲ ಎಷ್ಟೆಷ್ಟು ಅಂದ್ಕೊಂಡಿದ್ದೀರ ಅಂತ ಗೊತ್ತು, ತಮ್ಮನೇಲಿ ನೋಡಿ. ಸ್ವಲ್ಪ ಕಮ್ಮಿನೇ ಆಗಿದೆ ಸರ್ವಿಸ್ಸು. ಇದು ಸಲ ಏನು ಅನ್ನಿಸ್ತು, ಗಾಡಿಯಲ್ಲಿ ಪಿಕಪ್ ಕಡಿಮೆ ಆಗಿತ್ತು, ಅದೊಂದು ಕರೆಕ್ಟಾಗಿ ಆಯಿತು. ಮತ್ತು ಗಾಡಿ ಲೆಫ್ಟ್ ಸೈಡಲ್ಲಿ ಹೇಳಿದ್ದಿತ್ತು, ಅದನ್ನು ಕರೆಕ್ಟ್ ಮಾಡವ್ರೆ. ಇಂಜನಲ್ಲೆಲ್ಲ ಸ್ವಲ್ಪ ಸೌಂಡ್ ಬರ್ತಿತ್ತು, ಅದೆಲ್ಲ ಇವಾಗ ಕರೆಕ್ಟಾಗಿದೆ. ಐಡ್ಲಿಂಗು ಅಷ್ಟೇ. ಐಡ್ಲಿಂಗ್ ಫುಲ್ಲು ಕಮ್ಮಿ ಆಗಿಬಿಟ್ಟಿತ್ತು. ಐಡ್ಲಿಂಗ್ ಕಮ್ಮಿ, ಐಡ್ಲಿಂಗ್ ಎಲ್ಲ ಕರೆಕ್ಟಾಗಿ ಮಾಡಿಸಿದ್ದೀವಿ. ಈಗ ನೋಡ್ರಿ ಹೊಳಿತಾವಳು ಹಂಗೆ. ನೆಕ್ಸ್ಟ್ ರೈಡಿಗೆ ಮಾತ್ರ ಬೆಂಕಿ. ನೆಕ್ಸ್ಟ್ ರೈಡ್ ನೀವು ನೋಡ್ರಿ ಎಲ್ಲಿಗೆ ಅಂತ ಗೈಸ್. ಮತ್ತೇನೆಂದರೆ ರೈಡ್ ಎಲ್ಲಿ ಅಂತ ಕೇಳ್ತಿದ್ದೀರಾ.
ಈ ಲಾಗ್ ಯಾರ್ಯಾರು ನೋಡಿದ್ದೀರೋ ಅವರು ಜುಲೈ 4ಕ್ಕೆ ರೈಡ್ ಎಲ್ಲಿ ಅಂತ ನಮ್ಮ ಬ್ರಾಡ್ಕಾಸ್ಟ್ ಚಾನಲಲ್ಲಿ ಹೇಳ್ತಿರ್ತೀನಿ. ಯಾರು ಅಷ್ಟೇ ಯಾರ್ಯಾರು ಬ್ರಾಡ್ಕಾಸ್ಟ್ ಚಾನಲ್ ಜಾಯ್ನ್ ಆಗಿಲ್ಲ ಎಲ್ಲ ಜಾಯ್ನ್ ಆಗಿ ಅಲ್ಲೇ ರೈಡ್ ಅಪ್ಡೇಟ್ ಡೀಟೇಲ್ಸ್ ಎಲ್ಲ ಕೊಡ್ತಾ ಇರ್ತೀನಿ. ಗೈಸ್ ಯಾರ್ಯಾರು ಎಲ್ಲ ಈ ವಿಡಿಯೋ ನೋಡಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಮತ್ತು ಯಾರ್ಯಾರು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ರು ಅವರೆಲ್ಲ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ಲಾಗಲ್ಲಿ ಸಿಗ್ತೀವಿ ಅಂತ ಹೇಳ್ತಾ ಮತ್ತೆ ಸಿಗುವ ನಿಮ್ಮ ಅಲೆ ಮಾರಿ. Your attention please. Here we meet once